HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹೈಕಮಾಂಡ್ ಲೆಕ್ಕಕ್ಕಿಲ್ಲ ಎನ್ನುವವರಿಗೆ ನಾವ್ಯಾವ ಲೆಕ್ಕ? ರಾಜಣ್ಣ ಕೆಎಂಸಿ ವಿರುದ್ಧ ಮತ್ತೆ ಅಸಮಾಧಾನ ಹೊರಹಾಕಿದ ಶಿವರಾಮ್. ಪರೋಕ್ಷವಾಗಿ ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ತಿಳಿಸಿದ ಮಾಜಿ ಸಚಿವರು. ಜಿಲ್ಲಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಜಾಥಾ. ಬಂಟೇನಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಭವ್ಯ ಸ್ವಾಗತ. ಅದ್ದೂರಿ ಕಾರ್ಯಕ್ರಮ. ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ಶಾಸಕ ಸಿಮೆಂಟ್ ಮಂಜು ಚಾಲನೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕೆಟ್ಟು ನಿಂತಿದ್ದ ಮರ ತುಂಬಿದ್ದ ಲಾರಿಗೆ ಕಾರು ಡಿಕ್ಕಿ. ಸ್ಥಳದಲ್ಲೇ ಮೃತಪಟ್ಟ 2 ವ್ಯಕ್ತಿಗಳು. ಹೋಟೆಲ್ ಪೂಜೆಗೆ ಹೊರಟಿದ್ದವರು ಮಸಣಕ್ಕೆ. ಹಾಸನ ಜಿಲ್ಲೆಯ ವಿವಿಧ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಮಾಡುವಾಗ ಅವಧಿಗೆ ಮುನ್ನ ನನ್ನನ್ನು ಕಾಂಗ್ರೆಸ್ ಕೆಳಗೆ ಇಳಿಸಿದ್ರು ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆ ನೀಡಿದ್ದಾರೆ. ಆದರೆ ಪ್ರಧಾನಿ ಮಾಡಿದ ಬಗ್ಗೆ ನಮ್ಮ ಪಕ್ಷವನ್ನ ನೆನಪಿಸಿಕೊಳ್ಳುವುದಿಲ್ಲ ಎಂದು ಮಾಜಿ ಸಚಿವ ಬಿ. ಶಿವರಾಮ್ ಟೀಕಿಸಿದರು. ಹಾಸನದಲ್ಲಿ ಮಾತನಾಡಿ, ಇನ್ನು ನಾವು ಅಧಿಕಾರಕ್ಕೆ ಬರುವ ಮೊದಲು ಬಿಜೆಪಿ 40% ಲಂಚ ಎಂದು ಆರೋಪ ಮಾಡಿದ್ವಿ. ಆದರೆ ಈಗ ಅದಕ್ಕಿಂತ ಹೆಚ್ಚಾಗಿದೆ ಎಂದು ತಮ್ಮ ಪಕ್ಷದ ಬಗ್ಗೆ ತಾವೇ ಟೀಕಿಸುವ ಹೇಳಿಕೆಯನ್ನ ಮಾಜಿ ಸಚಿವ ಬಿ. ಶಿವರಾಮ್ ನೀಡಿದ್ರು. ಜೆಡಿಎಸ್ ಮತ್ತು ಬಿಜೆಪಿ 2 ಪಕ್ಷಗಳು ಹೊಂದಾಣಿಕೆ ಮಾಡಿಕೊಂಡ ಮೇಲೆ ಜೆಡಿಎಸ್ ಸಕ್ರಿಯವಾಗಿ ಚುನಾವಣಾ ಪ್ರಚಾರದಲ್ಲಿಯೇ ತೊಡಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಕಾಡಾನೆ ಸಮಸ್ಯೆ, ಕಾಫಿ ಬೆಳೆಗಾರರ ಭೂ ಒತ್ತುವರಿ ಸಮಸ್ಯೆ, ಶಾಶ್ವತ ಪರಿಹಾರಕ್ಕಾಗಿ ಚರ್ಚೆಗಳು, ಕಾವೇರಿ ನೀರಿನ ವಿಚಾರ ನಡೆದಿದೆ. 1996ನೇ ಇಸ್ವಿ ದೇವೇಗೌಡರು ಪ್ರಧಾನಿಯಾದಾಗ ಭೂ ಒತ್ತುವರಿ ಬಗ್ಗೆ ಪ್ರಸ್ತಾಪ ನಡೆಸಿದ್ದು, ಆದರೆ ಅವಧಿಗೆ ಮುನ್ನ ನನ್ನನ್ನ ಕೆಳಗಿಳಿಸಿದ್ರು ಎಂದು ಹೇಳಿಕೆ ನೀಡಿದ್ದು, ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದ ಬಗ್ಗೆ ನೆನಪಿಗೆ ಬಂದಿದೆ. ಆದರೆ ಕಾಂಗ್ರೆಸ್ ಪಕ್ಷದವರು ಪ್ರಧಾನಿ ಮಾಡಿದ ಬಗ್ಗೆ ನೆನಪಿಗೆ ಬರುತ್ತಿಲ್ಲ ಎಂದು ಟೀಕಿಸಿದರು. ಪ್ರಧಾನಿಯಾಗಿದ್ದ 40 ತಿಂಗಳಲ್ಲಿ ಈ ಸಮಸ್ಯೆ ಬಗೆಹರಿಸಬಹುದಿತ್ತು. ಇದಾದ ನಂತರ ಅವಕಾಶ ಇತ್ತು. ಚುನಾವಣೆ ಬಂದಾಗ ಜನರಿಗೆ ನೆನಪಿಸುವುದು ದೇವೇಗೌಡರ ಕೆಲಸ. ವೋಟ್ ಬ್ಯಾಂಕ್ ಆಗಿ ಈ ಪ್ರಚಾರ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ನಾನು ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಯಾರ ವಿರುದ್ದವೂ ವೈಯಕ್ತಿಕ ಟೀಕೆ ಮಾಡಿರುವುದಿಲ್ಲ. ನಾನು ಸಚಿವರ ಮೇಲೆ ಎಲ್ಲಿಯೂ ಮಾತನಾಡಿರಲಿಲ್ಲ. ಜಿಲ್ಲೆಯ ಏಕೈಕ ಶಾಸಕರು ಜಿಲ್ಲೆ ಸಂಚಾರ ಮಾಡಲಿ, ಸಚಿವರ ಜೊತೆ ಓಡಾಡಲಿ ಎಂದು ಹೇಳಿದ್ದು ನಿಜ. ಸಚಿವರು ನನ್ನ ಬಗ್ಗೆ ಏಕವಚನ ಬಳಸಿದ್ದು ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದೆ. ಸಚಿವ ರಾಜಣ್ಣ ಅವರು ನಾನು ಹೈಕಮಾಂಡ್ ಗುಲಾಮನಲ್ಲ ಎಂದು ಹೇಳಿದ್ದಾರೆ. ಇಂತಹವರ ಬಗ್ಗೆ ನಾವು ಏನು ಹೇಳಲಾಗುತ್ತದೆ? ನಾವು ಯಾವಾಗಲೂ ಹೈಕಮಾಂಡ್ಗೆ ಪೂಜ್ಯ ಭಾವನೆ ಹೊಂದಿದ್ದೇವೆ. ಆದರೆ ಇವರು ನಾನು ಗುಲಾಮನಲ್ಲ ಎನ್ನುವವರಿಗೆ ನಾವ್ಯಾವ ಲೆಕ್ಕ ಎಂದು ಬಿ. ಶಿವರಾಮ್ ವಿರುದ್ಧ ಏಕವಚನ ಪ್ರಯೋಗ ಮಾಡಿದ್ದ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಬಿ. ಶಿವರಾಮ್ ಹರಿಹಾಯ್ದರು. ಆ ಪದವನ್ನ ನಾನು ಶಿವಲಿಂಗೇಗೌಡ ಬಗ್ಗೆಯಾಗಲಿ ಸಚಿವರ ಬಗ್ಗೆಯಾಗಲಿ ಬಳಸಿಲ್ಲ ಎಂದು ಸ್ಪಷ್ಟನೆ ಕೊಟ್ಟರು. ಕಾಂಗ್ರೆಸ್ ಮುಖಂಡರಾದ ಬಸವರಾಜ್, ಆದಿಲ್, ಕೀರ್ತಿಕುಮಾರ್, ಮಹೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು ನಿಂತ್ಕೊಂಡು ಕೆಲಸ ಮಾಡಬೇಕಾ ಬೇಡವಾ? ಅದು ಕೇಳಿದ ತಪ್ಪ? ಅವ್ರನ್ನೇನ್ರಿ ಕೇಳಬೇಕು ಅಂದ್ಬಿಟ್ರೆ ಅಷ್ಟಕ್ಕೂ ಹೋಗಿ ನಾನು ಒಂದು ಹೇಳೋದೇನು ಪ್ರಮುಖವಾಗಿ, ಅವರನ್ನ ವೈಯಕ್ತಿಕವಾಗಿ ನಾನು ಏನಾದರೂ ನಿಂದನೆ ಮಾಡಿದ್ರೆ ಅಥವಾ ವಿಚಾರ ಪ್ರಸ್ತಾಪ ಮಾಡಿದ್ರೆ ಹೇಳ ಸರ್. ಒಂದೇ ಒಂದು ಸಂದರ್ಭದಲ್ಲಿ ಯಾರೋ ಪ್ರಶ್ನೆ ನೀವೇ ಕೇಳಿದ್ರಿ, ಅವ್ರೇನು ಮಾಡ್ತಾವ್ರೆ ಅಂತ. ಪಾಪ ಹೊಸಬ್ರು, ಅವ್ರನ್ನ ಬಳಸ್ಕೋಬೇಕು. ಶಾಸಕರು ಇರೋರು ಅವರನ್ನ ಕರ್ಕೊಂಡು ಸುತ್ತಾಡಿದೆ ಹೆಚ್ಚು ಜನಸಂಪರ್ಕ ಆಗುತ್ತೆ, ಸಂಘಟನೆ ಆಗುತ್ತೆ ಅನ್ನೋದು ಒಂದು ಬಿಟ್ಟರೆ ಲೈನ. ಏನಾರು ಅವ್ರ ಬಗ್ಗೆ ಹೇಳಿರೋದಿದ್ದೇ ಹೇಳಿ ಒಬ್ಬೊಬ್ಬರೇ ಎಲ್ಲರಿಗೂ ಉತ್ತರ ಕೊಡ್ತೀವಿ. ಎಸ್ ಅದೇ ಪ್ರಶ್ನೆ. ಅದು ಯಾವಾಗ ಬಂತು ಅದೇ ಹೇಳ್ಬೇಕು ನೀವೀಗ. ಶಿವಲಿಂಗೇಗೌಡರ ವಿಚಾರದಿಂದಲೇ ಅದು ಶುರುವಾಗಿ ಅಲ್ಲ ಹೇಳ್ಬಿಡ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ಸಂವಿಧಾನ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಂವಿಧಾನ ಜಾಗೃತಿ ಜಾಥಾವು ಆಲೂರು ಸಕಲೇಶಪುರ ಕ್ಷೇತ್ರ ವ್ಯಾಪ್ತಿಯ ಶೆಟ್ಟಿಹಳ್ಳಿ ಗ್ರಾಮಕ್ಕಾಗಮಿಸಿದ್ದು, ಗ್ರಾಮ ಪಂಚಾಯಿತಿ ವತಿಯಿಂದ ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೆಳಗ್ಗೆ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಜಾಥಾವನ್ನ ಪೂರ್ಣಕುಂಭ ಹೊತ್ತ ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮದ ಜನಪ್ರತಿನಿಧಿಗಳು, ಊರಿನ ಮುಖಂಡರು ಹಾಗೂ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಶಾಸಕ ಸಿಮೆಂಟ್ ಮಂಜು ಚಾಲನೆ ನೀಡಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು.
ನಂತರ ಮಾತನಾಡಿ, ನಮ್ಮ ದೇಶವು ಸಂವಿಧಾನದ ಆಶಯದ ಮೇಲೆ ನಡೆಯುತ್ತಿದೆ. ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಹಾಗೂ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗಿದೆ. ಸಂವಿಧಾನದ ಮಹತ್ವ ಮತ್ತು ಮೌಲ್ಯವನ್ನ ಪ್ರತಿಯೊಬ್ಬರೂ ಅರಿತು ಜಾಗೃತರಾಗಬೇಕು. ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಸಮಾನರು. ಈ ಜಾಥಾ ಕಾರ್ಯಕ್ರಮಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಎಂದರು. ಪಿಡಿಒ ಚಂದ್ರಮ್ಮ ಮಾತನಾಡಿ, ರಾಜ್ಯ ಸರ್ಕಾರ ಸಂವಿಧಾನ ಜಾಗೃತಿ ಜಾಥವನ್ನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಸಂಚರಿಸಿ ಜನ ಜಾಗೃತಿ ಮೂಡಿಸುತ್ತಿರುವುದು ತುಂಬಾ ಸಂತೋಷದಾಯಕ ವಿಚಾರವಾಗಿದೆ. ಜನಸಾಮಾನ್ಯರು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾರದಾ, ಉಪಾಧ್ಯಕ್ಷೆ ಪ್ರೇಮ, ಸದಸ್ಯರಾದ ಮುರಳೀಧರ್, ಜಯಮ್ಮ, ಬಿಜೆಪಿ ಮುಖಂಡ ವಿಶ್ವನಾಥ್, ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಮರಿ ಜೋಸೆಫ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ರಥ ಇವತ್ತು ಶೆಟ್ಟಿಳ್ಳಿ ಗ್ರಾಮಕ್ಕೆ ಪ್ರವೇಶ ಮಾಡಿದೆ. ಈ ನಿಟ್ಟಿನಲ್ಲಿ ಬಾಬಾ ಸಾಹೇಬರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಕೂಡ ಇವತ್ತು ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಸಂವಿಧಾನದ ಆಶಯಗಳ ಪ್ರಕಾರ ನಾವೆಲ್ಲರೂ ಕೂಡ ನಡಿಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಬಾಬಾ ಸಾಹೇಬ್ರ ಸಂವಿಧಾನ ರಥಯಾತ್ರೆ ಬಂದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಹಾಗೂ ಈ ಭಾಗದ ಎಲ್ಲ ಸರ್ಕಾರಿ ಸಿಬ್ಬಂದಿಗಳಿರ್ಬೋದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಕೂಡ ನಾವಿವತ್ತು ಧ್ವಜನ ವೆಲ್ಕಮ್ ಮಾಡೋದ್ರ ಮುಖಾಂತರ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ. ರಾಷ್ಟ್ರೀಯ ಹೆದ್ದಾರಿ 75ರ ಕಣದಹಳ್ಳಿ ಸಮೀಪ ಕೆಟ್ಟು ನಿಂತಿದ್ದ ಮರದ ಲಾರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಆಲೂರು ತಾಲೂಕಿನಲ್ಲಿ ನಡೆದಿದೆ. ಆಲೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಪಾಳ್ಯ ಹೋಬಳಿ ಕಣದಹಳ್ಳಿ ಸಮೀಪ ಈ ಘಟನೆ ನಡೆದಿದೆ. ಹಾಸನದಿಂದ 4 ಜನ ಒಂದು ಕಾರಿನಲ್ಲಿ ಈಶ್ವರಹಳ್ಳಿ ಕೂಡಿಗೆ ಹತ್ತಿರ ನಿರ್ಮಿಸುತ್ತಿರುವ ನೂತನ ಹೋಟೆಲ್ ನೋಡಲು ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಬೆಳಗಿನ ಜಾವ ಸುಮಾರು 5:15ರ ಸಮಯದಲ್ಲಿ ಕೆಟ್ಟು ನಿಂತಿದ್ದ ಮರದ ತುಂಡು ಹೊತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಮರಣ ಹೊಂದಿದ್ದಾರೆ. ಮೃತರು 19 ವರ್ಷದ ಚಾಮರಾಜನಗರ ಗುರು ಮತ್ತು ಮೈಸೂರು ಸಮೀಪದ ಬನ್ನೂರಿನ 31 ವರ್ಷದ ಪ್ರದೀಪ್ ಎನ್ನಲಾಗಿದೆ. ಕಾರು ಚಾಲನೆ ಮಾಡುತ್ತಿದ್ದ ಹರ್ಷಿತ್ ಹಾಗೂ ಹೃತ್ವಿಕ್ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳಗಿನ ವೇಳೆ ಹೆಚ್ಚು ಮಂಜು ಬಿದ್ದಿದ್ದರಿಂದ ನಿಂತಿರುವ ಲಾರಿಯನ್ನ ಚಾಲಕನಿಗೆ ಗ್ರಹಿಸಲು ಸಾಧ್ಯವಿಲ್ಲದ ಕಾರಣ ಹಾಗೂ ಚಾಲಕನ ಅಜಾಗರೂಕತೆಯಿಂದ ಈ ಅವಘಡವಾಗಿದೆ ಎಂದು ತಿಳಿದುಬಂದಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ವೃತ್ತ ನಿರೀಕ್ಷಕ ಗಂಗಾಧರ್ ಹಾಗೂ ಸಿಬ್ಬಂದಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಮೃತರ ದೇಹವನ್ನ ಸರ್ಕಾರಿ ಆಸ್ಪತ್ರೆ ಆಲೂರಿಗೆ ಸಾಗಿಸಲಾಯಿತು. ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ಈ ಬಗ್ಗೆ ಪೊಲೀಸ್ ಠಾಣೆ ಆಲೂರಿನಲ್ಲಿ ಪ್ರಕರಣ ದಾಖಲಾಗಿದೆ. HCN ನ್ಯೂಸ್ ಆಲೂರು. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. SP ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು, ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಪ್ರಯುಕ್ತ ಮೆಗಾ ಬಂಪರ್ ಆಫರ್. ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ 3,000 ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ. 10,000 ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ 75% ರಿಯಾಯಿತಿ ಪಡೆಯಿರಿ. ನಿಮ್ಮ ಹಳೆ ಸ್ಮಾರ್ಟ್ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ. ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ಫೋನ್ ಖರೀದಿಸಬಹುದು. ಈ ಅವಕಾಶ ಜನವರಿ 26ರವರೆಗೆ ಮಾತ್ರ. ಬನ್ನಿ, ಖರೀದಿಸಿ, ಆನಂದಿಸಿ. SP ಮೊಬೈಲ್ಸ್, ಸ್ಥಳ ಗಂಧದ ಕೋಟೆ ಎದುರು, RC ರಸ್ತೆ, ಹಾಸನ. ಫೋನ್ ನಂಬರ್ಸ್ 9035937854, 8197265252 ಮತ್ತು 8073743652. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ.
ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ರನ್ನರ್ ಅಪ್ ಸ್ಥಾನ ಪಡೆದ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ತಂಡಕ್ಕೆ ನಗರದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್, ರಾಜ್ಯ ಪತ್ರಕರ್ತರ ಸಂಘದ ಸದಸ್ಯರಾದ HB ಮದನಗೌಡ, ರವೀನಾ ಕಲ್ಗೂಡು, ಕಾರ್ಯದರ್ಶಿ ಬನವಾಸೆ ಮಂಜು, ರಾಷ್ಟ್ರೀಯ ಮಂಡಳಿ ಸದಸ್ಯ ಜಿ ಪ್ರಕಾಶ್, ವಿಜಯವಾಣಿ ಪತ್ರಿಕೆ ಸ್ಥಾನಿಕ ಸಂಪಾದಕ ಸತ್ಯನಾರಾಯಣ್, ಬೊಮ್ಮೇಗೌಡ, ಅರಸೀಕೆರೆಯ ಆನಂದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸ್ವಲ್ಪ ನಮಗೂ ಒಂದು ಅಳಕಿತ್ತು, ನಮ್ಗೆ ಬೇಂಗಾಡ್ತವಲ್ಲ, ಆದರೂ ಎಲ್ಲರ ಒಗ್ಗಟ್ಟಿನಿಂದ ಒಳ್ಳೆ ಆಟ ಆಡಿ ಸತತವಾಗಿ 5 ಮ್ಯಾಚ್ ಗೆದ್ದು 6ನೇ ಮ್ಯಾಚು ಗೆಲುವಿನ ಸಮೀಪ ಸೋತಿದ್ದೀವಿ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಇನ್ನೊಂದು ವಿಷಯ ಹಂಚ್ಕೊಳ್ಳೇಬೇಕು. ನಮಗೆ ಕ್ರೀಡಾಕೂಟಕ್ಕೆ ಪಾಲ್ಗೊಳ್ಳೋಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟಂಥ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಡೆದು ಬಂದ ದಾರಿನಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಾಧನೆ ಹೆಜ್ಜೆ ಗುರುತು ಬಹಳ ದೊಡ್ಡದು. ಆರಂಭದಿಂದಲೂ ಸಹ ಬಹಳ ದೊಡ್ಡ ಮಟ್ಟದ ಹೆಜ್ಜೆ ಗುರುತನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಹಾಸನ ಜಿಲ್ಲಾ ಸಂಘ ದಾಖಲೆ ಸ್ವರೂಪದಲ್ಲಿ ಬರೆದಿದೆ. ನಡವಳಿಕೆಗಳಲ್ಲಿ, ಕಾರ್ಯಚಟುವಟಿಕೆಗಳಲ್ಲಿ ನಮ್ಮ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ತಂಡ ಭಾಗವಹಿಸಿತ್ತು. ಅಲ್ಲಿ ಸತತವಾಗಿ ನಾವು 5 ಪಂದ್ಯಗಳನ್ನ ಗೆದ್ದು ಫೈನಲ್ ಪ್ರವೇಶಿಸಿ ನಮ್ಮ ತಂಡ ಫೈನಲ್ನಲ್ಲಿ ಬೆಂಗಳೂರು ನಗರ ತಂಡದೆದುರು ಪರಾಭವಗೊಂಡು ನಮ್ದು ರನ್ನರ್ ಅಪ್ ಪ್ರಶಸ್ತಿಯನ್ನ ಪಡೆದಿದ್ವಿ. ನಮ್ಮ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಫೈನಲ್ ಪ್ರವೇಶಿಸಿದ್ದು ಮತ್ತು ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದಿದ್ದು ಇದೇ ಮೊದಲನೇ ಬಾರಿಗೆ. ಇದು ಬಹಳ ವಿಶೇಷವಾದಂತಹ ಸಂದರ್ಭ. ಅದಲ್ಲದೆ ನಮಗೆ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಸಂವಿಧಾನ ಜಾಗೃತಿ ಜಾಥಾ ಬೇಲೂರು ತಾಲೂಕಿನಲ್ಲಿ ಸಂಚರಿಸುವ ಮೂಲಕ ಜಾಗೃತಿ ಅಭಿಯಾನ ಕೈಗೊಂಡಿದೆ. ಬೇಲೂರು ಸಮೀಪದ ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಿದ ಸಂದರ್ಭ ಪಂಚಾಯಿತಿ ಎಲ್ಲಾ ಜನಪ್ರತಿನಿಧಿಗಳು ಮತ್ತು ಮುಖಂಡರು, ಅಧಿಕಾರಿಗಳು, ಸಾರ್ವಜನಿಕರು ಭವ್ಯ ಸ್ವಾಗತ ನೀಡಿದರು. ಬಂಟೇನಹಳ್ಳಿ ಮುಖ್ಯ ರಸ್ತೆಗೆ ಡಾ ಅಂಬೇಡ್ಕರ್ ಭಾವಚಿತ್ರ ಮತ್ತು ಸಂವಿಧಾನ ಆಶಯಗಳನ್ನು ಒಳಗೊಂಡ ಜಾಥಾ ಗ್ರಾಮಕ್ಕೆ ಆಗಮಿಸಿದಂತೆ ಡೋಲು ವಾದ್ಯ ಮತ್ತು ಸ್ತ್ರೀಯರಿಂದ ಪೂರ್ಣ ಕುಂಭ ಮೂಲಕ ವಿಶೇಷವಾಗಿ ಸ್ವಾಗತಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕಬ್ಯಾಡಗೆರೆ ಮಂಜುನಾಥ್ ಮತ್ತು ಉಪಾಧ್ಯಕ್ಷೆ ಜಯಮ್ಮ, ಗ್ರಾಮ ಪಂಚಾಯಿತಿ ಪಿಡಿಒ ರಾಜಶೇಖರ್, ರಾಷ್ಟ್ರಪತಿ ಪದಕ ವಿಜೇತ ಶಿಕ್ಷಕ ಕಲ್ಲೇಶ್, ಸದಸ್ಯ ದಾಸಪ್ಪ ಮುಂತಾದವರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನದ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಪನ್ಮೂಲ ಉಪನ್ಯಾಸಕ ಮಂಜುನಾಥ್, ಡಾ ಬಿಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವುಗಳು ಇಂದಿಗೂ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಾಲನೆ ಮಾಡುತ್ತಿದ್ದೇವೆ. ಆದರೆ ಸಂವಿಧಾನ ಆಶಯಗಳು ಇನ್ನೂ ಕೂಡ ಈಡೇರಿಲ್ಲ ಎಂದು ಅವರು ಸಂವಿಧಾನದ ಮಹತ್ವ, ಸಂವಿಧಾನದಲ್ಲಿನ ವಿಧಿಗಳು, ಕಾನೂನು ಚೌಕಟ್ಟುಗಳನ್ನು ಇಂದಿನ ಯುವ ಪೀಳಿಗೆಗೆ ತಿಳಿಸುವ ಅಗತ್ಯವಿರುವ ಕಾರಣ ಸರ್ಕಾರ 75ನೇ ಗಣರಾಜ್ಯೋತ್ಸವದ ವೇಳೆ ಸಂವಿಧಾನ ಜಾಗೃತಿ ಅಭಿಯಾನವನ್ನು ಮನೆ ಮನೆಗೆ ಜಾಗೃತಿಗೆ ಮುಂದಾಗಿರುವುದು ನಿಜಕ್ಕೂ ಸಂತೋಷವಾಗಿದೆ. ಸಂವಿಧಾನ ಪೀಠಿಕೆಯಲ್ಲಿ ಇಡೀ ಸಂವಿಧಾನ ಸಮಗ್ರತೆ ಅಡಗಿರುವ ಕಾರಣ ಎಲ್ಲರೂ ಸಂವಿಧಾನ ಪೀಠಿಕೆಯನ್ನು ಓದಿ ಪ್ರತಿಜ್ಞೆ ಮಾಡಬೇಕೆಂದು ಕರೆ ನೀಡಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕಬ್ಯಾಡಗೆರೆ ಮಂಜುನಾಥ್ ಮಾತನಾಡಿ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವಪ್ಪನವರು ಸಂವಿಧಾನ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಇಡೀ ರಾಜ್ಯದಲ್ಲಿ ಜಾಗೃತಿ ನಡೆಸಲು ಅನುವು ಮಾಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕೆಲವರು ರಾಜಕೀಯ ದುರುದ್ದೇಶಕ್ಕಾಗಿ ಸಂವಿಧಾನದ ಬಗ್ಗೆ ಇಲ್ಲಸಲ್ಲದ ಹೇಳಿಕೆ ನೀಡುವುದು ನಿಜಕ್ಕೂ ಶೋಚನೀಯ. ಮೊದಲು ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದ ಅವರು, ಮುಂದಿನ ದಿನದಲ್ಲಿ ಇಂತಹ ಕಾರ್ಯಕ್ರಮ ಹೆಚ್ಚು ನಡೆಯಲಿ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿಯ ಸುಧಾ, ರಫೀಕ್, ಮೋಹನ್ ರಾಜ್, ಬಿಆರ್ಸಿ ಶಿವಮರಿಯಪ್ಪ, ಮಂಜುನಾಥ್, ಪೂರ್ಣಚಂದ್ರ, ಇಸ್ಮಾಯಿಲ್, ಕೃಷ್ಣಮೂರ್ತಿ, ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಜನಗಳಿಗೆ ಮೂಡಿಸಬೇಕು, ಜನಗಳ ಅರಿವನ್ನ ನಾವು ಅವ್ರಿಗೆ ತಿಳಿಸಬೇಕು. ಯಾವ ರೀತಿ ಅದರೊಳಗಡೆ ಸಂವಿಧಾನದಲ್ಲಿ ಕಾನೂನುಗಳಿದೆ, ಆ ಕಾನೂನನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನ ಈಗ ನಮ್ಮ ಮಂಜುನಾಥ್ ಸರ್ ಭಾರಿ ವಿಸ್ತಾರವಾಗಿ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನೋಡಿ, ನಮ್ಮ ಭಾರತದಲ್ಲಿ ಶ್ರೀಲಂಕಾದವರು ಓಟಿಗೋಸ್ಕರ ನಮಗೆ ಓಟಿನ ಹಕ್ಕು ಬೇಕು ಅಂತ ಅವರು LTT ಆಗಿ ಹೊಡೆದಾಡ್ತಾರೆ. ಆದರೆ ನಾವು ಭಾರತದಲ್ಲಿ
ಬಾಬಾ ಸಾಹೇಬರು ನಮಗೆ ಓಟಿನ ಹಕ್ಕು ಕೊಟ್ಟಿದ್ದಾರೆ. ಆದ್ರೆ ನಾವು ಎಲೆಕ್ಷನ್ ಬಂದ ತಕ್ಷಣ ನಾವು ಬೇರೆ ತರ ನಡ್ತೀವಿ. ಕೆಲಸಕ್ಕೆ ಹಚ್ಚೋಕ್ಕಾಗಲ್ಲ, ಪೂರ್ತಿ ಎಲ್ಲರೂ ಒಂದೇ ಕೆಲಸ ಮಾಡೋಕ್ಕಾಗಲ್ಲ, ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ 22 ಸಮಿತಿಗಳನ್ನು ಮಾಡ್ತಾರೆ. ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ 22 ಸಮಿತಿಗಳಿರುತ್ತೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂಥ ಸಮಿತಿ ಕರಡು ಸಮಿತಿ. ಯಾಕೆ ಅಂದರೆ ಉಳಿದೆಲ್ಲ ಸಮಿತಿಗಳು ವರದಿಯನ್ನು ತಯಾರು ಮಾಡಿಕೊಟ್ರೆ ಅದನ್ನು ಸರಿಯಾಗಿ ರೀತಿಯಲ್ಲಿ ಕರಡನ್ನು ತಿದ್ದುಪಡಿ ಮಾಡಿ ಯಾವುದು ಈ ದೇಶಕ್ಕೆ ಸೂಕ್ತವಾಗುತ್ತೆ ಅಂತ ಹೇಳಿ ಅಂತಿಮ ಮಾಡುವಂಥ ಒಂದು ಸಮಿತಿಯಾಗಿರುತ್ತೆ. ಅದು ಕರಡು ಸಮಿತಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದರ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ BR ಅಂಬೇಡ್ಕರ್. ಹಾಸನ ತಾಲೂಕು ಕಸಬಾ ಹೋಬಳಿ ಹಾಸನ ಗ್ರಾಮದ ಟೌನ್ನಲ್ಲಿರುವ ಸರ್ವೆ ನಂಬರ್ 441 ಜಮೀನಿನಲ್ಲಿ ಕೊಳಚೆ ಮತ್ತು ಒಳಚರಂಡಿ ನಿರ್ಮೂಲನಾ ಮಂಡಳಿ ಇಲಾಖೆಯಿಂದ ನಡೆಯುತ್ತಿರುವ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಸ್ಥಳಾಂತರಗೊಳಿಸುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಸೈಯದ್ ನದೀಂ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಜಾಗವು ಸರ್ಕಾರದ ದಿಶಾಂಕ್ ಆಪ್ನಲ್ಲಿ ಪರಿಶೀಲಿಸಲಾಗಿ ಕೆರೆಯ ಜಾಗವಾಗಿದ್ದು ಹಾಸನ ನಗರದ ವಾರ್ಡ್ ನಂಬರ್ 16, 17, 18ರಲ್ಲಿ ಸಾರ್ವಜನಿಕರು ವಾಸವಾಗಿದ್ದು ಹಾಗೂ ಹಾಲಿ ಈದ್ಗಾ ಮೈದಾನದ ಮುಂಭಾಗದಲ್ಲಿದೆ. ಸರ್ಕಾರಿ ನಿಯಮದಂತೆ ಕೆರೆಯ ಜಾಗವು ಸರ್ಕಾರದ ಸ್ವತ್ತಾಗಿದ್ದು ಕೆರೆ ಜಾಗದಲ್ಲಿ ಯಾವುದೇ ಇತರೆ ಕಾಮಗಾರಿಯಾಗಲಿ ಕಟ್ಟಡಗಳಾಗಲಿ ನೀಡಲು ಅವಕಾಶವಿರುವುದಿಲ್ಲ ಎಂದರು. ನಮಗೆ ತಿಳಿದು ಬಂದಿರುವಂತೆ ಕೆರೆ ಜಾಗದಲ್ಲಿ ಕರ್ನಾಟಕ ಕೊಳಚೆ ಮತ್ತು ಒಳಚರಂಡಿ ನಿರ್ಮೂಲನಾ ಮಂಡಳಿಯಿಂದ ಕೊಳಚೆ ನೀರು ಸಂಸ್ಕರಣೆ ಕೇಂದ್ರ ಮಾಡುವ ಉದ್ದೇಶವಿದೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆಯಾಗುತ್ತದೆ ಎಂದು ದೂರಿದರು. ಈ ಜಾಗದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಮೀನಿನಲ್ಲಿ ಸರ್ಕಾರಿ ಶಾಲೆಯಾಗಲಿ, ಪಾರ್ಕ್ ಆಗಲಿ, ಆಸ್ಪತ್ರೆಯಾಗಲಿ ನಿರ್ಮಿಸಿದ್ದಲ್ಲಿ ನಮ್ಮ ಅಭ್ಯಂತರವಿರುವುದಿಲ್ಲ. ಆದರೆ ಇತರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆಯಾಗುವ ಕೊಳಚೆ ನೀರು ಸಂಸ್ಕರಣೆ ಕೇಂದ್ರ ತೆರೆಯಲು ಅವಕಾಶ ಕೊಡಬಾರದೆಂಬುದು ಎಲ್ಲ ಸಾರ್ವಜನಿಕರ ಅಭಿಪ್ರಾಯವಾಗಿದ್ದು ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ನಿವಾಸಿಗಳಾದ ಇಸ್ಮಾಯಿಲ್, ಅಮಾನುಲ್ಲಾ ಶರೀಫ್, ಆಸಿಫ್, ರಶೀದ್, ಶಾರುಖ್, ನದೀಂ, ಆಲಿಂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರೋಡ್ ಏನು 16, 17, 18 ವಾರ್ಡ್ಸ್ ಇರುತ್ತೆ. ಆ ವಾರ್ಡ್ ಎದುರುಗಡೆ ಈದ್ಗಾ ಮೈದಾನದ ಎದುರುಗಡೆ ಅದು ಒಳಚರಂಡಿಯ ಒಂದು ಪ್ಲಾಂಟ್ ಕೂರಿಸ್ತಾ ಇದ್ದಾರೆ. ಆ ಪ್ಲಾಂಟ್ ಕಡೆಯಿಂದ ತುಂಬಾ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ನೀಡ್ತಾ ಇದ್ದೀವಿ. ಆ ಪ್ಲಾಂಟ್ನ ಮತ್ತೆ ಮರುಪರಿಶೀಲನೆ ಮಾಡಿ ಬೇರೆ ಕಡೆನ ಸ್ಥಳಾಂತರಿಸಿ ಅಂತ ಹೇಳ್ಬಿಟ್ಟು ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಅದರಿಂದ ಸ್ಮೆಲ್, ಈಗ ಎಕ್ಸಾಂಪಲ್ ಸಂತೆಪೇಟೆಯಲ್ಲಿ ಒಂದು ಕೂರಿಸಿದ್ದಾರೆ, ಅದರಿಂದ ಆ ಕಡೆ ಪೂರ್ತಿ 1 ಕಿಲೋಮೀಟರ್ ಏರಿಯಾದಲ್ಲಿ ಮೂಗು ಹಿಡ್ಕೊಂಡು ಹೋಗಬೇಕು, ಆ ಪರಿಸ್ಥಿತಿ ಬರುತ್ತೆ. ಇಲ್ಲಿ ಏನಾಗಿದೆ, ಮುಸ್ಲಿಂ ಪಾಕೆಟ್ ಏರಿಯಾದಲ್ಲಿ ಮತ್ತೆ ಬಡ ಜನ ಇರೋ ಕಡೆ ಏನಾಗಿದೆ, ಪೂರ್ತಿ ಸ್ಲಮ್ ಆಗಿದೆ. ಅದರಲ್ಲಿ ಮತ್ತೆ ಸ್ಲಮ್ ಆಗಿಬಿಟ್ಟು ಮತ್ತೆ ಇದಕ್ಕೆ ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ನಮ್ಮ ಆ ಕಡೆ ಬೀದಿಯವರೆಲ್ಲ ಎಷ್ಟು ಸಮಸ್ಯೆ ಇದು. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ. 50,000ಕ್ಕೂ ಹೆಚ್ಚು ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಇಂಪೋರ್ಟ್ ಮತ್ತು ಇಂಡಿಯಾ ಕ್ರೋಕರಿಗಳು 1 ಕೆಜಿಗೆ ಕೇವಲ 299 ರೂಗಳು ಮಾತ್ರ. ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್, ಫ್ರಾನ್ಸ್, ಜರ್ಮನಿಯ ಗ್ಲಾಸ್ ವೇರ್, ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು, ಬೋನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು, 100% ಫುಡ್ ಗ್ರೇನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು 50% ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ. 50,000 ಮೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಇದು ಸೀಮಿತ ಅವಕಾಶ. ಹಿಂದೆ ಭೇಟಿ ನೀಡಿ. ಶಂಕರಮಠ ಹಾಲ್, ಶಂಕರಮಠ ರಸ್ತೆ, KR ಪುರಂ, ಹಾಸನ. ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ. ಶಂಕರಮಠ ರಸ್ತೆ, KR ಪುರಂ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಲೆನಾಡು ಭಾಗದ ಕಾಫಿ ಬೆಳೆಗಾರರ ಬಹಳ ವರ್ಷದ ಬೇಡಿಕೆ ಮೇರೆಗೆ ಕಾಫಿ ಬೆಳೆಗಾರರು ಬೆಳೆದಿರುವ ಮರಗಳನ್ನು ಉಳಿಸಿಕೊಳ್ಳಲು ಬೆಳೆಗಾರರಿಗೆ ಭೂಮಿ ಲೀಸ್ ನೀಡುವ ಬಗ್ಗೆ ನಿರ್ಧಾರ ಮಾಡಿದ್ದೆವು. ಸರ್ಕಾರ ಕಾಫಿ ಬೆಳೆಗಾರರಿಗೆ ಅನ್ಯಾಯ ಮಾಡುವ ರೀತಿಯಲ್ಲಿ ವರ್ತನೆ ಮಾಡಿದೆ ಎಂದು ವಿರೋಧ ಪಕ್ಷದ ನಾಯಕ R. ಅಶೋಕ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಕಾಫಿ ಬೆಳೆಗಾರರ ಬಳಿಯಲ್ಲಿ ಹಣ ಕಟ್ಟಿಸಿಕೊಳ್ಳುತ್ತಿಲ್ಲ. ಕಾಫಿ ಬೆಳೆಗಾರರು ಈ ಬಗ್ಗೆ ಹೋರಾಟ ಮಾಡಲಿದ್ದು ನಾವು ಕೂಡ ಈ ಬಗ್ಗೆ ಮುಂದಿನ ವಿಧಾನಸಭೆಯಲ್ಲಿ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಭಾರತ ದೇಶ ಇತಿಹಾಸದಲ್ಲಿ ಯಾವುದೇ ದೇಶದ ಮೇಲೆ ಲೂಟಿ ಮಾಡಿದ ಪರಂಪರೆ ಇಲ್ಲ. ಮುಸ್ಲಿಂ ದಾಳಿಕೋರರು ನಮ್ಮ ದೇವಾಲಯ ಒಡೆದು ಹಾಕಿ ಅದರ ಮೇಲೆ ಮಸೀದಿ ನಿರ್ಮಾಣ ಮಾಡಿರುವ ಸಾವಿರಾರು ಘಟನೆಗಳ ಇತಿಹಾಸ ಇದೆ.
ಶ್ರೀರಂಗಪಟ್ಟಣ ಮಸೀದಿ ಕಂಬಗಳ ಮೇಲೆ ನಾಗರ ಕೆತ್ತನೆ ಇದೆ. ನಾಗರ ಕೆತ್ತನೆಗೂ ಸಾಬರಿಗೂ ಸಂಬಂಧ ಏನು? ಜ್ಞಾನ ವ್ಯಾಪ್ತಿ ದೇವಾಲಯ ವಿಚಾರದಲ್ಲಿ ಕೋರ್ಟ್ ಆದೇಶ ಸ್ವಾಗತ ಮಾಡುವುದಾಗಿ ತಿಳಿಸಿದ್ರು. ನಮ್ಮ ಕಾಲದಲ್ಲಿ ಜ್ಞಾನ ವ್ಯಾಪ್ತಿ ಭವ್ಯ ಮಂದಿರ ನಿರ್ಮಾಣವಾಗಲಿ ಎಂದರು. ಮಂಡ್ಯ ಜಿಲ್ಲೆಯ ಕೆರಗೋಡು ದೇವಾಲಯ ಕೇಸರಿ ಧ್ವಜ ನಿರ್ಮಾಣ ವಿಚಾರವಾಗಿ ಮಾತನಾಡಿ, ಕಳೆದ 15 ವರ್ಷದಿಂದ ಸಣ್ಣ 20 ಅಡಿ ಪೋಲ್ನಲ್ಲಿ ಹನುಮ ಧ್ವಜ ಹಾರಿಸಲಾಗಿದೆ. ಮಂಡ್ಯ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ಬಂದ್ ಬೆಂಬಲಕ್ಕೆ ಬಿಜೆಪಿ ವತಿಯಿಂದ ಬೆಂಬಲ ನೀಡುವುದಾಗಿ ತಿಳಿಸಿದರು. ಸರ್ಕಾರ ರೈತರಿಗೆ ಹಾಲಿನ ಹಣ ಕೊಡಲಾಗಿಲ್ಲ. ಪತ್ರಿಕೆಯಲ್ಲಿ ರೈತರಿಗೆ ಹಣ ನೀಡುವುದಾಗಿ ಜಾಹೀರಾತು ನೀಡಿ ₹1 ಹಣ ರೈತರಿಗೆ ನೀಡದೆ ರೈತರ ಹೆಸರಿನಲ್ಲಿ ಹಣ ಹೊಡೆದಿದೆ. ರಾಜ್ಯ ಸರ್ಕಾರ ಪಾಪರ್ ಸರ್ಕಾರ. ಕಳೆದ 8 ತಿಂಗಳ ಅವಧಿಯಲ್ಲಿ ಒಂದೇ ಒಂದು ಹೊಸ ಕಾಮಗಾರಿ ನಡೆಸಿಲ್ಲ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಹಣ ಹೊಂದಿಸಲಾಗದೆ ದಲಿತರಿಗೆ ಮೀಸಲಿಟ್ಟಿದ್ದ ಹಣ ಬಳಸಿಕೊಂಡಿದ್ದಾರೆ ಎಂದು ಟೀಕಿಸಿದರು. ಹಾಸನ ಲೋಕಸಭೆ ಅಭ್ಯರ್ಥಿ ವಿಚಾರ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹಾಗೂ ಎನ್ಡಿಎ ಅಧ್ಯಕ್ಷರಾದ ನಡ್ಡಾ ಜೊತೆ ಕುಳಿತು ಚರ್ಚೆ ಮಾಡಿ ಅಭ್ಯರ್ಥಿ ಘೋಷಣೆ ಮಾಡುವುದಾಗಿ ಹೇಳಿದರು. ಮಂಡ್ಯ ಅಭ್ಯರ್ಥಿ ವಿಚಾರದಲ್ಲಿ ಕೇಂದ್ರ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದರು. ಈ ವೇಳೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು, ಮುಖಂಡರಾದ ವೇಣುಗೋಪಾಲ್, ಕಿರಣ್ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ರಾಷ್ಟ್ರಧ್ವಜಕ್ಕೆ ಕಾಂಗ್ರೆಸ್ ಸರ್ಕಾರ ಅಗೌರವ ಮಾಡಿದೆ. ಎಲ್ಲೂ ಕಾನೂನಲ್ಲಿ ಯಾವುದೇ ಕಾನೂನು, ಯಾವುದೇ ಪುಸ್ತಕ, ಯಾವುದೇ ಸಂವಿಧಾನದಲ್ಲಿ ಹನುಮಾನ್ ಧ್ವಜ ಇದನ್ನ ತೆಗೆದು ರಾಷ್ಟ್ರಧ್ವಜ ಹಾಕಿ ಅಂತ ಯಾವ್ದು ಕಾನೂನಲ್ಲಿ ಇದೆ? ನನ್ನ ಪ್ರಶ್ನೆ ಕಾಂಗ್ರೆಸ್ ಅವರು. ಹನುಮಾನ್ ಧ್ವಜ ಹಾರಾಟ 15 ದಿನದಿಂದ ಹಾರಾಟ ಆಗ್ತಾ ಇತ್ತು, ಅದನ್ನ ತೆಗೆದು ರಾಷ್ಟ್ರಧ್ವಜ ಹಾಕ್ಬೇಕು ಅನ್ನೋ ಯಾವ ಕಾನೂನಲ್ಲಿ ಇದೆ, ಯಾವ ಸೆಕ್ಷನ್ ಅಲ್ಲಿ ಇದೆ, ಅದನ್ನ ಕಾಂಗ್ರೆಸ್ ಅವರು ಹೇಳ್ಬೇಕು. ಮತ್ತೆ ರಾಷ್ಟ್ರಧ್ವಜ ಹಾರಾಟ ಮಾಡ್ಬೇಕಾದ್ರೆ ಅದಕ್ಕೊಂದು ನಿಯಮ ಇದೆ. ಬೆಳಗ್ಗೆ 9 ಗಂಟೆ ಒಳಗಡೆ ಮಾಡಬೇಕು. ಅದಕ್ಕೆ ಗೌರವಿತ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಕೊಡಬೇಕು. ಅಟ್ಲೀಸ್ಟ್ ಒಂದು ಮೊಳ ಹೂವು ಆದ್ರೂ ಹಾಕಬೇಕು. ಇಲ್ಲ ಅಂದ್ರೆ ಅದಕ್ಕೆ ಹೂವು, ಬಿಡಿ ಹೂವು ಎಲ್ಲ ಸೇರಿಸಿ ಮೇಲೆ ಹೋಗ್ತಾರೆ ಹೇಳಿದ್ರೆ ಅದು ಬೆಳಗ್ಗೆ ಬೀಳ್ಬೇಕು. ಶುಭ ಸಂಕೇತ. ನಮ್ಮ ಪರಂಪರೆ, ಅದು ಹಿಂದೂಗಳ ಪರಂಪರೆ. ಹಾಗೆ ಮಾಡ್ಬೇಕು. ಏನೂ ಇಲ್ಲ. ಅಶೋಕ ಬರ್ತಾ ಇದ್ದಾನೆ, ಇನ್ನು 5 ನಿಮಿಷಕ್ಕೆ ಅಶೋಕ ರೀಚ್ ಆಗ್ತಾನೆ, ಅಷ್ಟ್ರೊಳಗಡೆ ಅದನ್ನ ಬಾವುಟ ಹಾಕ್ಬೇಕು ಅನ್ನೋದು ಅಷ್ಟೇ ಅವ್ರದ್ದು. ಮನೆ ಹತ್ತಿರ ಕಟ್ಟಿದ್ದ ನಾಯಿಯನ್ನ ಚಿರತೆ ಹೊತ್ತುಕೊಂಡು ಹೋದ ಘಟನೆ ಹೊಳೆನರಸೀಪುರ ತಾಲೂಕಿನ ಟಿ ಮಾಯಗೌಡನಹಳ್ಳಿಯಲ್ಲಿ ನಡೆದಿದೆ. ಜನವರಿ 31ರ ಸಂಜೆ ಸರಿಸುಮಾರು 7:30 ಸಮಯದಲ್ಲಿ ನಡೆದ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಭಯಭೀತರಾದ ಸುತ್ತಮುತ್ತಲ ಗ್ರಾಮದ ಜನರು ಹಲವಾರು ಬಾರಿ ಅರಣ್ಯ ಇಲಾಖೆಗೆ ತಿಳಿಸಿದ್ರೂ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ರಸ್ತೆಯಲ್ಲಿ ಓಡಾಡುವ ವಾಹನಕ್ಕೆ ಒಂದೊಂದು ಬಾರಿ ಅಡ್ಡವಾಗಿ ಸಿಗುವ ಚಿರತೆಯಿಂದಾಗಿ ವಾಹನ ಸವಾರರಿಗೂ ಭೀತಿ ಹುಟ್ಟುಹಾಕಿದೆ. HCN ನ್ಯೂಸ್ ಹೊಳೆನರಸೀಪುರ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹೆಚ್ಚು ಫೀಸ್ ಸಂಗ್ರಹಿಸುವ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಉಚಿತವಾಗಿ ನೀಡಿದ್ರೂ ಮಕ್ಕಳ ಕಾರ್ಯಕ್ರಮದಲ್ಲಿ ಪೋಷಕರು ಭಾಗವಹಿಸದೇ ಇರುವುದು ಬೇಸರದ ಸಂಗತಿ ಎಂದು CRP ಚಂದ್ರಕಾಂತ್ ಹೇಳಿದರು. ಹಾಸನ ನಗರದ ಚನ್ನಪಟ್ಟಣ ವೃತ್ತದ ಬಳಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಇಂಗ್ಲಿಷ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಇಂಗ್ಲಿಷ್ ಫೆಸ್ಟಿವಲ್ ಕಾರ್ಯಕ್ರಮ ನಡೆಯುತ್ತಿದ್ದು ಇದರ ಮೂಲ ಉದ್ದೇಶ ಎಂದರೆ 2024-24ನೇ ಸಾಲಿನಲ್ಲಿ ನಾವು ಗುಣಾತ್ಮಕ ಶೈಕ್ಷಣಿಕ ವರ್ಷ ಎಂದು ಕರೆಯುತ್ತೇವೆ. ಈ ಹಿನ್ನೆಲೆ ಉತ್ತಮ ಶಿಕ್ಷಣ ನೀಡಬೇಕೆನ್ನುವ ನಿಟ್ಟಿನಲ್ಲಿ ನಮ್ಮ ಡಯಟ್ ವತಿಯಿಂದ ಅನೇಕ ವಿಭಿನ್ನವಾದ ಕಾರ್ಯಕ್ರಮ ಏರ್ಪಡಿಸುತ್ತಾ ಬರಲಾಗಿದೆ ಎಂದರು. ಪ್ರತಿ ತಿಂಗಳು ಒಂದೊಂದು ವಿಶೇಷವಾದ ಕಾರ್ಯಕ್ರಮ ಆಯೋಜಿಸುತ್ತಾ ಬರಲಾಗಿದೆ. ಅದರಲ್ಲಿ ಕನ್ನಡ ಭಾಷಾ ಮಾಸಾಚರಣೆ, ಮೆಟ್ರಿಕ್ ಮೇಳವನ್ನು ಡಿಸೆಂಬರ್ ತಿಂಗಳಲ್ಲಿ ನಡೆಸಲಾಗಿದ್ದು, ಈ ತಿಂಗಳಲ್ಲಿ ಇಂಗ್ಲಿಷ್ ಅರಿವು ಮೂಡಿಸಲು ಇಂಗ್ಲಿಷ್ ಫೆಸ್ಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ.
ಮುಂದಿನ ತಿಂಗಳಿನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಮಾಡಲಾಗುವುದು. 2 ದಿನಗಳಲ್ಲಿ ವಿಜ್ಞಾನ ಶಿಕ್ಷಕರಿಗೆ ತರಬೇತಿ ಕೊಟ್ಟು ನಂತರ ಕಾರ್ಯಕ್ರಮ ನಡೆಸಲಾಗುವುದೆಂದು ಕಿವಿಮಾತು ಹೇಳಿದರು. ಕಳೆದ ತಿಂಗಳು ಇಂಗ್ಲಿಷ್ ಭಾಷೆಯ ಶಿಕ್ಷಕರಿಗೆ 1 ದಿನದ ತರಬೇತಿ ಕೊಡಲಾಗಿದ್ದು, ಪರಿಚಯ ಮಾಡಿಕೊಟ್ಟು ಚಟುವಟಿಕೆಗಳ ಬಗ್ಗೆ ಮೌಲ್ಯಮಾಪನ ಮಾಡುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಇಂತಹ ಮಕ್ಕಳ ಇಂಗ್ಲಿಷ್ ಫೆಸ್ಟಿವಲ್ ಕಾರ್ಯಕ್ರಮಕ್ಕೆ ಮಕ್ಕಳ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು. ದುರಂತ ಏನೆಂದರೆ ಪೋಷಕರು ಇಂತಹ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿಲ್ಲ. ಇದೇ ಕಾರ್ಯಕ್ರಮವನ್ನ ಕಾನ್ವೆಂಟ್ಗಳಲ್ಲೇ ನಡೆದರೆ ಮಕ್ಕಳ ಡೈರಿಯಲ್ಲಿ ಶಿಕ್ಷಕರು ಬರೆದು ಕಳುಹಿಸಿದರೆ ಸಾಕು, ಎಲ್ಲರೂ ತಪ್ಪದೆ ಭಾಗವಹಿಸುತ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಕಾರ್ಯಕ್ರಮವನ್ನ ವಿಭಿನ್ನವಾಗಿ ಮಾಡಲಾಗುತ್ತಿದ್ದರೂ ಪೋಷಕರು ಪಾಲ್ಗೊಳ್ಳುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಫೆಸ್ಟಿವಲ್ ದಿನದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಗಮನ ಸೆಳೆದರು. ಇದೇ ವೇಳೆ ಪ್ರಾಂಶುಪಾಲೆ ವಿನಯಕುಮಾರಿ, ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ಶೈಲಜಾ, ಬಿವಿ ಪುಷ್ಪಲತಾ, ದೈಹಿಕ ಶಿಕ್ಷಕ ಕೃಷ್ಣೇಗೌಡ, ಸಹ ಶಿಕ್ಷಕರಾದ ಎಚ್ಎಂ ಗೀತಾ, ಎಚ್ಪಿ ಮಂಜುನಾಥ್, ಕೆಎಂ ಹರೀಶ್, ಸಿಡಿ ಭಾರತಿ, ಕೆಬಿ ರಕ್ಷಾ, ಎಚ್ಪಿ ಅನುಪಮಾ, ಎಸ್ಡಿಎಂಸಿ ಅಧ್ಯಕ್ಷೆ ಲಕ್ಷ್ಮಿ ಉಪಸ್ಥಿತರಿದ್ದರು. ನ್ಯೂಸ್ ಹಾಸನ್. ಇದೇ ದಿನ ಅಟ್ ಎ ಟೈಮ್ ಒಂದೇ ದಿವಸದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಮ್ಮ ಹಾಸನ ಡಯಟ್ ಹಾಗೂ ನಮ್ಮ ಹಾಸನ್ ಬಿಆರ್ಸಿ ವತಿಯಿಂದ ಜಂಟಿಯಾಗಿ ನಡೀತಾ ಇರ್ತಕ್ಕಂತಹ ಕಾರ್ಯಕ್ರಮ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ 2023-24ನೇ ಸಾಲನ ನಾವು ಗುಣಾತ್ಮಕ ಶೈಕ್ಷಣಿಕ ವರ್ಷ ಅಂತ ಹೇಳಿ ಕರೀತಾ ಇದ್ವಿ. ಈ ಗುಣಾತ್ಮಕ ಶೈಕ್ಷಣಿಕ ವರ್ಷ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಮ್ಮ ಡಯಟ್ ವತಿಯಿಂದ ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ವಿಶೇಷವಾದ ಕಾರ್ಯಕ್ರಮನ ನಡೆಸ್ಕೊಳ್ತಾ ಬಂದಿದ್ವಿ. ಅದರಲ್ಲಿ ಕನ್ನಡ ಭಾಷಾ ಮಾಸಾಚರಣೆ ಅಂತ ಬಂದು ಸಕಲೇಶಪುರ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು, ಜಿಲ್ಲಾಡಳಿತ ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್ ಹೇಳಿದರು. ಬುಧವಾರ ಸಕಲೇಶಪುರದ ಪತ್ರಿಕಾ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೀದಿ ನಾಯಿ ಹಾವಳಿ ಸಮಸ್ಯೆ ಪರಿಹಾರ ಮಾಡಲಾಗದ ಕೆಲವರು ಇಲ್ಲಸಲ್ಲದ ಆಪಾದನೆ ಮಾಡುತ್ತಾ ಬೀದಿ ನಾಯಿ ಹಾವಳಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಎಂದು ದೂರಿದರು. ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಕಾಟ ಮಿತಿ ಮೀರಿದ್ದು, ದಿನನಿತ್ಯ ನಾಯಿಗಳು ಅಮಾಯಕರನ್ನ ಕಚ್ಚಿ ಗಾಯಗೊಳಿಸುತ್ತಿದೆ. ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಅಧಿಕಾರಿಗಳು, ಕೆಲವು ಪುರಸಭಾ ಸದಸ್ಯರು ಈ ಸಮಸ್ಯೆಗೆ ನಾನು ಕಾರಣನಾಗಿದ್ದೇನೆ ಎಂದು ಕೆಲವರು ಪ್ರಾಪಗಂಡ ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ಸಾರ್ವಜನಿಕರಿಗೆ ಸ್ಪಷ್ಟೀಕರಣವನ್ನ ಸಹ ನಾನು ನೀಡುತ್ತಿದ್ದೇನೆ ಎಂದರು. ಸಕಲೇಶಪುರದ ಪುರಸಭೆ ಅಕ್ರಮ ಅವ್ಯವಹಾರಕ್ಕೆ ರಾಜ್ಯಕ್ಕೆ ಕುಖ್ಯಾತಿಯಾಗಿದೆ. ಕೆಲವು ಸದಸ್ಯರು ಹಿಂದಿನ ಮುಖ್ಯಾಧಿಕಾರಿ ಮತ್ತು ಗುತ್ತಿಗೆದಾರರು ಸೇರಿ ನಾಯಿಗಳನ್ನ ಹಿಡಿಯುವ ಒಂದು ಅಕ್ರಮ ದಂಧೆ ಮಾಡಿಕೊಂಡಿದ್ರು. ವರ್ಷಕ್ಕೆ 2 ಬಾರಿ ತಲಾ 2 ಲಕ್ಷ ರೂಪಾಯಿಗಳ ಬಿಲ್ ಮಾಡಿಕೊಂಡು ಬೀದಿ ನಾಯಿಗಳ ಹೆಸರಿನಲ್ಲಿ ಹಣ ತಿನ್ನುತ್ತಿದ್ರು. ಈ ಹಗರಣವನ್ನ ಬಹಿರಂಗಗೊಳಿಸಿದ ಹಿನ್ನೆಲೆ ನನ್ನ ಮೇಲೆ ಇಲ್ಲಿಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ವಿವರಿಸಿದ್ರು. 4 ವರ್ಷದ ಹಿಂದೆ ನಾಯಿಗಳನ್ನ ಹಿಡಿಯಲಾಗಿದೆ ಎಂದು 2 ಲಕ್ಷ ರೂಪಾಯಿ ಬಿಲ್ ಮಾಡಿಕೊಳ್ಳಲಾಗಿತ್ತು. ಆದರೆ ಬೀದಿ ನಾಯಿ ಸಮಸ್ಯೆ ಕಡಿಮೆಯಾಗಿರಲಿಲ್ಲ. ಆಗ ಅನುಮಾನಗೊಂಡ ನಾನು, ಎಷ್ಟು ಬೀದಿ ನಾಯಿಗಳನ್ನ ಹಿಡಿದಿರಿ, ಎಲ್ಲಿ ಸಾಗಣೆ ಮಾಡಿದ್ರಿ, ಇದರ ಸಾಕ್ಷಿ ಕೊಡಿ ಎಂದು ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನಿಸಿದಾಗ ಇದಕ್ಕೆ ಪೂರಕವಾದ ಯಾವುದೇ ಮಾಹಿತಿ ನೀಡಲಿಲ್ಲ. ಆದರೆ 2 ಲಕ್ಷ ರೂಪಾಯಿ ಬಿಲ್ ಮಾಡಿಕೊಂಡಿರುವುದು ಮಾತ್ರ ತಿಳಿದು ಬಂದಿತ್ತು. ನಾಯಿ ಹಿಡಿದ ಗುತ್ತಿಗೆದಾರರು ಸ್ಥಳೀಯ ಕೇರಳ ಮೂಲದವರಾಗಿದ್ದು, ಈ ವ್ಯಕ್ತಿ ಯಾರೆಂಬುದು ಇಲ್ಲಿ ತನಕ ತಿಳಿದು ಬಂದಿಲ್ಲ. ನಾನು ನ್ಯಾಯಾಲಯಕ್ಕೆ ಹಾಗೂ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದೆ. ತನಿಖೆ ಮುಂದುವರೆದಂತೆ ನ್ಯಾಯಾಲಯ ಹಾಗೂ ಲೋಕಾಯುಕ್ತ ಸಾಕ್ಷ್ಯನ ಕೇಳಿತು. ಈ ಹಿನ್ನೆಲೆ ನಾಯಿಗಳನ್ನ ಸಾಯಿಸಲಾಗಿದೆ ಎಂದು ಪುರಸಭೆ ಹೇಳಿಕೆ ನೀಡಿತು. ನಾಯಿಗಳನ್ನ ಎಲ್ಲಿ ದಫನ್ ಮಾಡಲಾಗಿದೆ ಎಂಬ ಪ್ರಶ್ನೆ ಮಾಡಿದಾಗ ಆ ಅಕ್ರಮದಿಂದ ತಪ್ಪಿಸಿಕೊಳ್ಳಲು ನನ್ನ ಮೇಲೆ ಬಿದಿರುಬುಟ್ಟಿ ಮಾರಾಟಗಾರರ ಒಕ್ಕಲೆಬ್ಬಿಸುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ಳು ಪ್ರಕರಣವನ್ನ ದಾಖಲಿಸಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾದ ನಂತರ ಪ್ರಾಣಿ ದಯಾ ಸಂಘ ಮಧ್ಯಪ್ರವೇಶಿಸಿತು. ಅವರ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ದಾಖಲು ಮಾಡಿದೆ. ಆದರೆ ಆರ್ಥಿಕ ಅಡಚಣೆಯಿಂದಾಗಿ ನಮ್ಮ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಗೈರು ಹಾಜರಾದ ಕಾರಣ ಕೇಸ್ನಲ್ಲಿ ಹಿನ್ನಡೆಯಾಯಿತು. ನಂತರ ಈ ಪ್ರಕರಣ ಲೋಕಾಯುಕ್ತ ಮುಂದುವರೆಸಿತ್ತು. ಈ ಮಧ್ಯೆ ಪುರಸಭೆ ಮುಖ್ಯಾಧಿಕಾರಿ ಮೃತಪಟ್ಟ ಕಾರಣ ಕೇಸ್ ಮುಗಿದು ಹೋಯಿತೆಂದು ಸ್ಪಷ್ಟಪಡಿಸಿದ್ರು. ಇಡೀ ಪ್ರಕರಣದಲ್ಲಿ ನಾನು ಎಲ್ಲಿಯೂ ಬೀದಿ ನಾಯಿ ಹಿಡಿಯದಿರುವಂತೆ, ಈ ಸಮಸ್ಯೆ ಪರಿಹಾರ ಮಾಡದಿರುವಂತೆ ಎಲ್ಲೂ ಹೇಳಿಲ್ಲ. ಆದರೆ ಈ ಸಮಸ್ಯೆಗೆ ಪರಿಹಾರ ಮಾಡಲಿ, ಬೀದಿ ನಾಯಿಗಳ ಭಯದಿಂದ ಸಾರ್ವಜನಿಕರು ಮುಕ್ತವಾಗಿ ನಡೆದಾಡುವಂತಾಗಲು ಪುರಸಭೆ ಮುಂದಾಗಬೇಕೆಂದು ಹೇಳಿದರು. ಈ ವೇಳೆ ಕೊಳಲು ಕಲಾವಿದ ಸಾಸು ವಿಶ್ವನಾಥ್ ಹಾಜರಿದ್ದರು. ನ್ಯೂಸ್ ಸಕಲೇಶಪುರ. ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಮೇಲೆ ಈ ಸಕಲೇಶಪುರದ ಒಂದು ಬುಟ್ಟಿ ಹೇಳುವ ಬುಟ್ಟಿ ಕೆಲಸ ಮಾಡ್ತಾರೆ. ಅವ್ರು ನಾನು ಹೋರಾಟ ಮಾಡ್ತಿದ್ದೆ. ಅವ್ರಿಗೆಲ್ಲರೂ ನೆಲೆ ಕೊಡಿ, ಏಕಾಏಕಿ ಅವ್ರನ್ನ ಎತ್ತಂಗಡಿ ಮಾಡ್ಬೇಕು. ನನ್ನ ಮೇಲೆ ಏನ್ ಮಾಡಿದ್ರು, ಈ ಎಲ್ಲ ಇತ್ತಲ್ಲ, ಇದನ್ನ ಇಟ್ಕೊಂಡು ನನಗೇನಾರ ಮಾಡೋಣ ಅಂತ ಒಂದು ಸುಳ್ಳು ಕೇಸನ್ನು ಮಾಡಿದ್ರು. ಅವಾಗ ವಿಲ್ಸನ್ ಅಂತ ಪುರಸಭಾ ಮುಖ್ಯಾಧಿಕಾರಿಗಳಿದ್ರು. ಇವರು ಕೇಸ್
ಕೇಸ್ ಮಾಡಿದ್ಮೇಲೆ ಅದು ಏನಾಯ್ತು, ನಮಗೂ ತಿಕ್ಕಾಟ ಶುರು ಆಯ್ತು. ನಾನೇನ್ ಮಾಡಿದೆ, ಸುಪ್ರೀಂ ಕೋರ್ಟಿಗೆ ಈ ಕೇಸನ್ನು ಪ್ರಾಣಿದಯಾಸನ ಮುಖಾಂತರ ಹಾಕಿದೆ ಸುಪ್ರೀಂ ಕೋರ್ಟ್. ಯಾಕಂದ್ರೆ ನಮ್ಮ ಮೇಲೆ ಕೇಸ್ ಮಾಡಿದ್ರು, ಕೇಸಿನ ಅರಿವಾಗಲಿ ಅಂತ ಇದು ಸುಪ್ರೀಂ ಕೋರ್ಟಿಗೆ ಹೋಗಿ ನಡೀತು. 2 ಹಿಯರಿಂಗ್ ನಡೀತು. ಆದರೆ ನನಗೆ ಆರ್ಥಿಕ ಮುಖಾಟ ಆಯಿತು. ಯಾಕೆ ಸುಪ್ರೀಂ ಕೋರ್ಟಿಗೆ ಒಂದು ಕೇಸ್ ನಡೆಸಬೇಕಂದ್ರೆ ಒಂದು ಹಿಯರಿಂಗಿಗೆ ಒಬ್ಬ ಲಾಯರ್ ಫೀಸು 1.25 ಲಕ್ಷ ರೂಪಾಯಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈಕಮಾಂಡ್ ಲೆಕ್ಕಕ್ಕಿಲ್ಲ ಎನ್ನುವವರಿಗೆ ನಾವ್ಯಾವ ಲೆಕ್ಕ? ರಾಜಣ್ಣ ಕೆಎಂಸಿ ವಿರುದ್ಧ ಮತ್ತೆ ಅಸಮಾಧಾನ ಹೊರಹಾಕಿದ ಶಿವರಾಮ್. ಪರೋಕ್ಷವಾಗಿ ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ತಿಳಿಸಿದ ಮಾಜಿ ಸಚಿವರು. ಜಿಲ್ಲಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಜಾಥಾ. ಬಂಟೇನಹಳ್ಳಿಯಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ಗೆ ಭವ್ಯ ಸ್ವಾಗತ. ಅದ್ದೂರಿ ಕಾರ್ಯಕ್ರಮ. ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ಶಾಸಕ ಸಿಮೆಂಟ್ ಮಂಜು ಚಾಲನೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕೆಟ್ಟು ನಿಂತಿದ್ದ ಮರ ತುಂಬಿದ್ದ ಲಾರಿಗೆ ಕಾರುಡಿಕ್ಕಿ. ಸ್ಥಳದಲ್ಲೇ ಮೃತಪಟ್ಟ 2 ವ್ಯಕ್ತಿಗಳು. ಹೋಟೆಲ್ ಪೂಜೆಗೆ ಹೊರಟಿದ್ದವರು ಮಸಣಕ್ಕೆ. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.